ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾನಿಲಯದ ಸ್ಥಾಪಕ ಸರ್ ಸೈಯದ್ ಅಹ್ಮದ್ ಖಾನ್ರನ್ನು ಆಧುನಿಕ ಭಾರತದ ಮುಸ್ಲಿಂ ಸಮಾಜ ವಿಶೇಷವಾಗಿ ಗುರುತಿಸುವಾಗ 1848ರಲ್ಲಿ ತನ್ನ ಸಮಾಜದ ಜನರಿಗೆ ಅಕ್ಷರದ ಬೆಳಕನ್ನು ನೀಡಿದ ಫಾತಿಮಾ ಶೇಖ್ರನ್ನು ಮುಸ್ಲಿಂ ಸಮಾಜ ಏಕೆ ಗುರುತಿಸಿಲ್ಲ ಎಂಬ ಪ್ರಶ್ನೆ ನಿಜವಾಗಿಯೂ ಕಾಡುತ್ತದೆ. ಪೂಲೆ ದಂಪತಿಗಳ ಜೊತೆ ನಿಂತ ಫಾತಿಮಾ ಶೇಖ್ರವರನ್ನು ಸ್ಮರಿಸುವ ಕಾರ್ಯ ಸರಕಾರದ ವತಿಯಿಂದಲೂ ವಿಶೇಷವಾಗಿ ನಡೆದಿಲ್ಲ ಎಂಬುದು ಕೂಡ ಇನ್ನೊಂದು ದುಃಖಕರ ಸಂಗತಿ. ಸಾವಿತ್ರಿಬಾಯಿ ಫುಲೆಯವರು ಮೇಲ್ವರ್ಗದವರಿಂದ ವಿರೋಧ ಎದುರಿಸಿದಂತೆ ಮುಸ್ಲಿಂ ಮೇಧಾವಿಗಳಿಂದ ಫಾತಿಮಾ ಶೇಖ್ ಸಮಸ್ಯೆ ಎದುರಿಸಿರುವರೇ ಎಂಬ ಚರ್ಚೆ ಕೂಡ ನಡೆಯಬೇಕಾಗಿದೆ. ಹಾಗೆ ಜಾತಿ ಭೇದ ಮರೆತು ಶಿಕ್ಷಣವನ್ನು ಕಲಿಸಿದ ಶಿಕ್ಷಕಿಗೆ ಭಾರತದ ಮೊದಲ ಮುಸ್ಲಿಂ ಶಿಕ್ಷಕಿ ಎಂಬ ಜಾತಿ ಪಟ್ಟವು ಒಪ್ಪುವಂಥದ್ದಲ್ಲ. ಅವರನ್ನು ಭಾರತೀಯ ಶಿಕ್ಷಕಿ ಎನ್ನುವುದೇ ದೊಡ್ಡ ಗೌರವ. ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ರವರನ್ನು ಭಾರತದ ಮೊದಲ ಮಹಿಳಾ ಶಿಕ್ಷಕಿಯರು ಎಂದು ಪರಿಗಣಿಸಿದರೆ ಉತ್ತಮ ಮತ್ತು ಅರ್ಹವಾದುದು ಎಂದೆನಿಸುತ್ತದೆ. ಶಿಕ್ಷಣ ತಜ್ಞೆ ಮತ್ತು ಸ್ತ್ರೀವಾದಿ ಫಾತಿಮಾ ಶೇಖ್ ರವರು ಸಮಾಜ ಸುಧಾರಕರಾದ ಜ್ಯೋತಿಬಾಯಿ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆಯವರ ಸಹವರ್ತಿಯಾಗಿ 1848ರಲ್ಲಿ ಭಾರತದಲ್ಲಿ ಬಾಲಕಿಯರಿಗಾಗಿ ಮೊದಲ ಶಾಲೆಯನ್ನು ಪ್ರಾರಂಭಿಸುವಲ್ಲಿ ಅನನ್ಯವಾದ ಕೊಡುಗೆಯನ್ನು ನೀಡಿದರು. ಜನವರಿ 9ರಂದು ಪುಣೆಯಲ್ಲಿ ಜನಿಸಿದ ಫಾತಿಮಾ ತನ್ನ ಸಹೋದರ ಮಿಯಾಮ್ ಉಸ್ಮಾನ್ ಶೇಖ್ರೊಂದಿಗೆ ವಾಸಿಸುತ್ತಿದ್ದರು. ಉಸ್ಮಾನ್ ತಂಗಿಗೆ ಉರ್ದು ಶಿಕ್ಷಣ ಕೊಡಿಸಿದರು. ಮುಸ್ಲಿಮರ ವಿರೋಧದ ನಡುವೆಯೂ ಫಾತಿಮಾ ಮರಾಠಿ ಶಿಕ್ಷಣ ಕಲಿತರು. ಮುಸ್ಲಿಂ ಸಮಾಜದ ಶೈಕ್ಷಣಿಕ ಅವಸ್ಥೆಯಲ್ಲೂ ಬಹಳ ಶೋಚನೀಯವಾಗಿತ್ತು. ಅಂದಿನ ಪರಿಸ್ಥಿತಿಯಲ್ಲಿ ಅನುಕೂಲಸ್ಥ ಮತ್ತು ಸುಶಿಕ್ಷಿತ ಹೆಣ್ಣಾಗಿ ಫಾತಿಮಾ ಶೇಖ್ ಗುರುತಿಸಿಕೊಂಡಿದ್ದರು. ಆ ಕಾಲದಲ್ಲಿ ಜ್ಯೋತಿಬಾ ಫುಲೆಯವರ ಹೋರಾಟವು ಹೆಚ್ಚು ಕಾವು ಪಡೆದಿತ್ತು. ಶಿಕ್ಷಣ ಮತ್ತು ಸಮಾಜ ಸುಧಾರಣೆಯ ಕೆಲಸದಲ್ಲಿ ಸಕ್ರಿಯರಾಗಿದ್ದರು. ಕೆಲ ಜಾತಿಯವರಿಗೆ ಅಕ್ಷರ ಕಲಿಸುವುದು ಧರ್ಮ ವಿರೋಧಿ ಎಂದು ಮೇಲ್ಜಾತಿಯವರು ವ್ಯಾಪಾರಿ ಗೋವಿಂದರಾವ್ ಅವರ ನಡುವೆ ಗಲಾಟೆ ಎಬ್ಬಿಸಿದ್ದರು. ಮಗ ಜ್ಯೋತಿಬಾ ಫುಲೆ ಸೊಸೆ ಸಾವಿತ್ರಿಬಾಯಿಯವರು ಶಿಕ್ಷಣ ಕಲಿಸುವುದನ್ನು ನಿಲ್ಲಿಸಲಿಲ್ಲ. ಈ ಕಾರಣದಿಂದಾಗಿ ಅವರನ್ನು ಉಟ್ಟ ಬಟ್ಟೆಯಲ್ಲಿಯೇ ಮನೆಯಿಂದ ಹೊರಹಾಕಲಾಗಿತ್ತು. ಗೋವಿಂದರಾವ್ ತಂಗಿ ಸುಗುಣಾಬಾಯಿಯವರ ಪರ್ಷಿಯನ್ ಶಿಕ್ಷಕ ಮುನ್ಷಿ ಗಫಾರ್ ಖಾನ್ ರವರ ಬಳಿ ವಿಷಯ ತಿಳಿಸಿದರು. ಗಫಾರ್ ಖಾನ್ ಫುಲೆ ದಂಪತಿಗಳನ್ನು ಉಸ್ಮಾನ್ ಶೇಖ್ ರವರ ಮನೆಗೆ ಕರೆದೊಯ್ಯಿದರು. ಕೆಲ ಜಾತಿಯ ಜನರಿಗೆ ಶಿಕ್ಷಣ ನೀಡಲು ಪ್ರಯತ್ನಿಸಿದ್ದಕ್ಕಾಗಿ ಫುಲೆ ದಂಪತಿಗಳನ್ನು ಮನೆಯಿಂದ ಹೊರಹಾಕಿದಾಗ ಯಾರೂ ಅವರ ಸಹಾಯಕ್ಕೆ ಬರಲಿಲ್ಲ. ಆಗ ಪುಣೆಯ ಮಿಯಾಮ್ ಉಸ್ಮಾನ್ ಶೇಖ್ ರವರು ಗಂಜಿಪೇಟೆಯಲ್ಲಿರುವ ತಮ್ಮ ಮನೆಯಲ್ಲಿ ಫುಲೆ ದಂಪತಿಗಳಿಗೆ ಆಶ್ರಯ ನೀಡಿ ಮೇಲ್ಛಾವಣಿಯನ್ನು ಶಾಲೆಗಾಗಿ ತೆರೆದರು. ಈ ಸಮಯದಲ್ಲಿ ಫಾತಿಮಾ ಶೇಖ್ ಸಾವಿತ್ರಿಬಾಯಿ ಫುಲೆ ಅವರನ್ನು ಭೇಟಿಯಾದರು. ನಂತರ ಇಬ್ಬರು ಅಮೇರಿಕನ್ ಮಿಷನರಿ ಸಿಂಥಿಯಾ ಫಾರರ್ನಲ್ಲಿ ನಡೆಸುತ್ತಿದ್ದ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ತರಬೇತುಗೊಂಡರು. ಶಿಕ್ಷಕಿಯಾಗಿ ತರಬೇತುಗೊಂಡ ಫುಲೆ ಮತ್ತು ಶೇಖ್ ಜಾತಿ ಧರ್ಮ ಲಿಂಗ ಭೇದದಿಂದ ಶಿಕ್ಷಣ ವಂಚಿತರಾದ ದಲಿತ ಮತ್ತು ಮುಸ್ಲಿಂ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಕಲಿಸಲು ಪ್ರಾರಂಭಿಸಿದರು. ದೀನ ದಲಿತರ ಮನೆ ಮನೆಗೆ ತೆರಳಿ ಶಾಲೆ ಕಡೆ ಅವರನ್ನು ಆಹ್ವಾನಿಸಿದರು. ಅವರೊಂದಿಗೆ ಆಪ್ತ ಸಮಾಲೋಚನೆ ನಡೆಸಿ ಕಷ್ಟ ನೋವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸಿದರು. ತನ್ನ ಸಮುದಾಯದ ಜಾತಿ ವ್ಯವಸ್ಥೆಯ ಬಿಗಿ ಹಿಡಿತದಿಂದ ಪಾರಾಗಲು 1873ರ ಮಹಾರಾಷ್ಟ್ರದ ಪುಣೆಯಲ್ಲಿ ಜ್ಯೋತಿಬಾ ಫುಲೆ ಸ್ಥಾಪಿಸಿದ ಸಾಮಾಜಿಕ ಸುಧಾರಣಾ ಸಮಾಜವಾದ ಸತ್ಯಶೋಧಕ್ ಆಂದೋಲನದಲ್ಲಿ ಭಾಗಿಯಾಗಿದ್ದವರನ್ನು ಅವರಿಗೆ ಸಹಕರಿಸಿದವರನ್ನು ಮೇಲ್ವರ್ಗದವರು ನಿರಂತರವಾಗಿ ಅವಮಾನಿಸುತ್ತಿದ್ದರು. ಫಾತಿಮಾ ಶೇಖ್ ಕೂಡ ಅದನ್ನು ಅನುಭವಿಸಿದರು. ಪ್ರಬಲ ವರ್ಗಗಳಿಂದ ಅವರು ದೊಡ್ಡ ಪ್ರತಿರೋಧವನ್ನು ಎದುರಿಸಿದರು. ಫಾತಿಮಾ ಎದೆಗುಂದದೆ ದಲಿತ ಮತ್ತು ಮಹಿಳೆಯರ ಸಂಕಷ್ಟ ಮತ್ತು ನೋವುಗಳನ್ನು ಅರಿತು ಅವರಿಗೆ ಶಿಕ್ಷಣದ ಮಹತ್ವ ತಿಳಿಸಿದರು. ಶೇಖ್ ತನ್ನ ಸಹವರ್ತಿಗಳೊಂದಿಗೆ ಹೋರಾಟವನ್ನು ಮುಂದುವರಿಸಿದರು. ಅವರು ಫುಲೆ ಸ್ಥಾಪಿಸಲು ಹೋದ ಎಲ್ಲ 5 ಶಾಲೆಗಳಲ್ಲಿ ಫಾತಿಮಾ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದರು. ಫಾತಿಮಾ ಶೇಖ್ ರವರು ಹೆಣ್ಣು ಮಕ್ಕಳ ಶಾಲೆಗಾಗಿ ಮಾಡಿದ ಪರಿಶ್ರಮವನ್ನು
ಸಾವಿತ್ರಿಬಾಯಿಯವರು ಮುಕ್ತ ಕಂಠದಿಂದ ಹೊಗಳಿ ಎಲ್ಲ ಜವಾಬ್ದಾರಿಗಳನ್ನು ಫಾತಿಮಾರವರು ಬಹಳ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಎಂದು ಹೇಳಿದರು. ಪ್ಲೇಗ್ ರೋಗ ಪೀಡಿತರಾಗಿ ಅನಾರೋಗ್ಯದಲ್ಲಿದ್ದ ಸಂದರ್ಭದಲ್ಲಿ ಸಾವಿತ್ರಿಬಾಯಿಯವರು ಪತ್ರ ಬರೆದಿದ್ದರು. ಆಗ ಅವರು ಹೆಣ್ಣು ಮಕ್ಕಳ ಮತ್ತು ದಲಿತ ಮಕ್ಕಳ ಶಾಲೆಗಳ ಜವಾಬ್ದಾರಿಯನ್ನು ಫಾತಿಮಾ ಶೇಖ್ ರವರಿಗೆ ವಹಿಸಿಕೊಟ್ಟಿದ್ದರು. ಸಾವಿತ್ರಿಬಾಯಿ ಫುಲೆಯವರ ನಿಧನ ನಂತರ ಫಾತಿಮಾ ಶೇಖ್ ತಮ್ಮ ಹೋರಾಟ ಮುಂದುವರಿಸಿದರು. ಸಮಾನತೆಗಾಗಿ ತಮ್ಮ ಜೀವಮಾನವಿಡೀ ಹೋರಾಟ ಮಾಡಿದರು. ವಿಷಾದವೇನೆಂದರೆ ಹೆಚ್ಚು ಕಾಲ ಸೇವೆ ಮಾಡುವ ಅವಕಾಶ ದೇವನು ಅವರಿಗೆ ನೀಡಿರಲಿಲ್ಲ. 1900 ಅಕ್ಟೋಬರ್ 9ರಂದು ಫಾತಿಮಾ ಶೇಖ್ ಇಹಲೋಕ ತ್ಯಜಿಸಿದರು. ಅವರು ನಮ್ಮನ್ನಗಲಿ 100 ವರ್ಷಗಳು ಕಳೆದರೂ ಭಾರತ ಸರ್ಕಾರವು ವಿಶೇಷ ಗೌರವವನ್ನು ನೀಡಲಿಲ್ಲ. ಅವರನ್ನು ಮುಸ್ಲಿಂ ಜಾತಿಯೊಳಗೆ ಸೀಮಿತಗೊಳಿಸಿ ಬಿಟ್ಟಿದೆ. 2014ರಲ್ಲಿ ಉರ್ದು ಪಠ್ಯಪುಸ್ತಕದಲ್ಲಿ ಇತರ ಶಿಕ್ಷಣ ತಜ್ಞರೊಂದಿಗೆ ಫಾತಿಮಾ ಶೇಖ್ ರವರನ್ನು ಅವರ ಸಾಧನೆಗಳನ್ನು ಸೇರಿಸುವ ಮೂಲಕ ಫಾತಿಮಾರವರ ಸಾಧನೆಗಳ ಮೇಲೆ ಸಣ್ಣ ಬೆಳಕನ್ನು ಚೆಲ್ಲಿದೆ. ಫಾತಿಮಾ ಶೇಖ್ ರವರ ಪರಿಚಯವನ್ನು 2016ರಲ್ಲಿ ಮಹಾರಾಷ್ಟ್ರದ ಬಾಲಭಾರತೀಯ ಉರ್ದು ಪಠ್ಯದಲ್ಲಿಯೂ 2022ರಲ್ಲಿ ಆಂಧ್ರದ 8ನೇ ತರಗತಿಯ ಪಠ್ಯದಲ್ಲಿಯೂ ಸೇರಿಸಲಾಗಿದೆ. 2022ರಲ್ಲಿ ಫಾತಿಮಾಳ 191ನೇ ಜನ್ಮದಿನಾಚರಣೆಗೆ ಗೂಗಲ್ ಡೂಡಲ್ ಮೂಲಕ ಗೌರವ ಸಲ್ಲಿಸಿ ಗಮನ ಸೆಳೆದಿದೆ. ಭಾರತದ ಶೈಕ್ಷಣಿಕ ಚರಿತ್ರೆಯಲ್ಲಿ ಮರೆಯಲಾಗದ ಶಿಕ್ಷಣ ತಜ್ಞೆ, ಸ್ತ್ರೀವಾದಿ ಫಾತಿಮಾ ಶೇಖ್ ರವರ ಹೋರಾಟವನ್ನು ಮುಂದಿನ ತಲೆಮಾರಿಗೆ ಹೆಚ್ಚು ಪರಿಚಯಿಸುವುದು ಅತ್ಯಗತ್ಯವಾಗಿದೆ. ಆ ಕಾರ್ಯ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ನಡೆಯಬೇಕಾಗಿದೆ. ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.